ಎಲ್ಲರಿಗೂ ನಮಸ್ಕಾರ. 8ನೇ ತರಗತಿಯ 3ನೇ ಅಧ್ಯಾಯ ಚತುರ್ಭುಜಗಳ ಪರಿಚಯ. ಈ ಅಧ್ಯಾಯದ ಅಭ್ಯಾಸ 3.1 ಹಿಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿದ್ದೀನಿ. ಎಲ್ಲ ಉತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ಅಭ್ಯಾಸ 3.2 ಎಲ್ಲ ಲೆಕ್ಕಗಳನ್ನ ಬಿಡಿಸೋಣ. ಯಾರೆಲ್ಲ ಚಾನಲ್ ಮೊದಲೇ ಬಾರಿ ನೋಡ್ತಿರೋ ಚಾನಲ್ ಏನು ಮಾಡಬೇಕು, ನೀವು ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಮತ್ತು ಲೈಕ್ ಮಾಡಬೇಕು. ನಿಮ್ಮ ಸ್ನೇಹಿತರಿಗೆ ಕೂಡ ಏನ್ಬೇಕು ಶೇರ್ ಮಾಡಬೇಕು. ಆದಷ್ಟು ವಿಡಿಯೋ ಕೊನೆವರು ನೋಡ್ರಿ. ನಮ್ಮಲ್ಲಿ ಎಲ್ಲ ರೀತಿಯ ಕಾಂಪಿಟೇಟಿವ್ ರಿಲೇಟೆಡ್ ವಿಡಿಯೋ ದೊರಕ್ತಾವ ಮತ್ತು 6ರಿಂದ 10ನೇ ತರಗತಿವರೆಗೆ ಎಲ್ಲ ರೀತಿಯ ವಿಡಿಯೋಗಳು ದೊರಕ್ತಾವ. ಓಕೆ, ಮೊದಲು ಪ್ರಶ್ನೆ ಏನದಪ್ಪ ಅಂದ್ರ, ಈ ಕೆಳಗಿನ ಚಿತ್ರಗಳಲ್ಲಿ ಎಕ್ಸ್ ನ ಬೆಲೆ ಕಂಡುಹಿಡಿಯಿರಿ. ಓಕೆ, ಮೊದಲನೇ ಚಿತ್ರ ಏನ ನೋಡ್ರಿ, ಈ ರೀತಿ ಚಿತ್ರ ಕೊಟ್ಟಾನ. ಇದು ನೋಡ್ರಿ, ಇದು ಎಕ್ಸ್ ಅದ, ಈ ಕೋನ ಎಕ್ಸ್ ಅದ, ಈ ಕೋನ 125, ಈ ಕೋನ 125. ನಮಗೆ ಏನು ಗೊತ್ತದಪ್ಪ ಅಂದ್ರ, ಬಹುಭುಜದ ಹೊರ ಕೋನಗಳ ಮೊತ್ತ 360 ಆಗಿರ್ತ ಅಂತ ಗೊತ್ತದ. ಓಕೆ, ಮೊದಲನೇ ಕೋನ ಏನದ 125 ಪ್ಲಸ್ 125 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 360. ಓಕೆ, ಇವೆರಡು ಕೂಡಿಸಿ 125 ಎಷ್ಟಪ್ಪ ಅಂದ್ರ 250. ಎಕ್ಸ್ ಸಂಖ್ಯೆ ಇಕ್ಕೋಬೇಕು, 360 ಹಂಗೆ ಇದು ಏನ್ ಮಾಡ್ಬೇಕು, ಸಂಖ್ಯೆ ಅದ ಆ ಕಡೆ ಕಳಿಸ್ಬೇಕು. ಅವಾಗ ಏನಾಯ್ತದ, ಎಕ್ಸ್ ಇಸ್ ಈಕ್ವಲ್ ಟು 360 ಮೈನಸ್ 250. ಓಕೆ, ಎಕ್ಸ್ ಇಸ್ ಈಕ್ವಲ್ ಟು 360 250 ತೆಗೆದ್ರೆ ಎಷ್ಟಪ್ಪ ಅಂದ್ರ 110. ಅಂದ್ರ ಆ ಎಕ್ಸ್ ಕೋನ ಬೆಲೆ ಎಷ್ಟಪ್ಪ ಅಂದ್ರ 110 ಡಿಗ್ರಿ ಆಗಿರ್ತದೆ ಇದ್ರದ್ದು. ಇದು ಮೊದಲನೇ ಚಿತ್ರದ ಆನ್ಸರ್. ಓಕೆ, ಎರಡನೇ ಚಿತ್ರ ನೋಡ್ರಿ, ಈ ರೀತಿ ಕೊಟ್ಟಾನ. ಓಕೆ, ಇಲ್ಲೊಂದು ಕೋನ ಅದ, ಇಲ್ಲೊಂದು ಕೋನ ಅದ, ಇಲ್ಲೊಂದು ಕೋನ ಅದ, ಇಲ್ಲೊಂದು ಕೋನ ಅದ, ಇಲ್ಲೊಂದು ಕೋನ ಅದ. ಮೊದಲನೇದು ಲಂಬ ಕೋನ ಅಂದ್ರ 190 ಅಂದ್ರೆ ಇದು ಒಂದು ಸರಳ ರೇಖೆ ಅದಲ್ಲ. ಸರಳ ರೇಖೆ ಅಂದ್ರೆ ಟೋಟಲ್ 180 ಇರ್ತದ. ಅಂದ್ರೆ ಇದು ಹಾಫ್ ಅಂದ್ರೆ ಎಷ್ಟು, ಇಲ್ಲಿ 90 ಇರ್ತದ. ಓಕೆ, ಇಲ್ಲಿ ಕೂಡ ಇಲ್ಲಿ 60 ಅಂದ್ರೆ ಇಲ್ಲಿ ಎಷ್ಟು ಇರ್ತದ, 60 ಇರ್ತದ. ಓಕೆ, ಇದೇನೋ ಒಂದು ಸರಳ ರೇಖೆ ಅಂದ್ರೆ ಇಲ್ಲಿ 90, ಇಲ್ಲಿ ಕೂಡ 90, 180 ಟೋಟಲ್ ಇದು. ಓಕೆ, 3 ಇದು 4 ಇದು 5. ಓಕೆ, ನೋಡ್ರಿ ಏನದ, ಚತುರ್ಭುಜದ ಹೊರ ಕೋನಗಳು ಮತ್ತೆ ಎಷ್ಟಪ್ಪ ಅಂದ್ರೆ 360. ಓಕೆ, ಮೊದಲನೇ ಕೋನ ನೋಡ್ರಿ ಕೊಟ್ಟನ. ಮೊದಲನೇ ಕೋನ ಇಲ್ಲ ಇದು. ಓಕೆ, ಇದಾದಲ್ಲ ಮೊದಲನೇ ಕೋನ ಅಷ್ಟು 90 ಕೊಟ್ಟ. ಅಂದ್ರೆ ಒಟ್ಟು ಟೋಟಲ್ ಎಷ್ಟದು 180. ಓಕೆ, 180 90 ಮೈನಸ್ ಮಾಡ್ರಿ ಎಷ್ಟು 90. ಓಕೆ, ಎರಡನೇ ಕೋನ ಬಿ ಸೇಮ್ ಹಂಗೆ ಅದ. ಇಲ್ಲಿ ನೋಡ್ರಿ, ಎರಡನೇ ಕೋನ ಎಷ್ಟಪ್ಪ 180 ಇದು ಸರಳ ರೇಖೆ ಕೋನ ಅಂದ್ರೆ ಇದು ಫುಲ್ ಎಷ್ಟು ಇರ್ತದೆ 180 ಇರ್ತದೆ. ಅಂದ್ರೆ 180 60 ಕಳಿಬೇಕು. ಇದು ಕೂಡ 180 ಲಂಬ ಕೋನ 90 ಕಳಿಬೇಕು. ಇದು ಕೂಡ 180 ಸರಳ ರೇಖೆ ಕೋನ ಅಂದ್ರೆ 180 ಇರ್ತದೆ. 180 70 ಕಳಿಬೇಕು. ಸೇಮ್ ಇದು ಕೂಡ ಮಾಡ್ಬೇಕು ಹಂಗೆ. ಓಕೆ, ನೋಡ್ರಿ, ಮೊದಲನೇ ಕೋನ ಏನಪ್ಪಾ ಅಂದ್ರೆ 180 ಮೈನಸ್ 90 ಇಸ್ ಈಕ್ವಲ್ ಟು 90 ಬರ್ತದೆ. ಎರಡನೇ ಕೋನ ಏನಪ್ಪಾ ಅಂದ್ರೆ 180 ಮೈನಸ್ 60 ಇಸ್ ಈಕ್ವಲ್ ಟು 120. ಮೂರನೇ ಕೋನ ಏನಪ್ಪಾ ಅಂದ್ರೆ 180 ಮೈನಸ್ 90 ಇಸ್ ಈಕ್ವಲ್ ಟು 90. ನಾಲ್ಕನೇ ಕೋನ 180 ಮೈನಸ್ 70 ಇಸ್ ಈಕ್ವಲ್ ಟು 110. ಓಕೆ, ಐದನೇ ಕೋನ ಏನಪ್ಪಾ 180 ಮೈನಸ್ ಎಕ್ಸ್. ಈ ಎಕ್ಸ್ ಅನ್ನೇ ಕಂಡುಹಿಡಿಬೇಕು. ಈ ಅಷ್ಟು ಕೋನಗಳನ್ನ ಕೂಡಿಸ್ಬೇಕು. ಎಷ್ಟಾಯ್ತು ಅಂತ ನೋಡ್ಬೇಕು. ಒಳ ಕೋನಗಳ ಮೊತ್ತ ಎಷ್ಟು ಇರ್ತಪ್ಪ ಅಂದ್ರ 540. ಎಷ್ಟು 540. ಓಕೆ, ನೋಡ್ರಿ, ಒಳ ಕೋನ ಯಾವ್ಯಾವ, ಮೊದಲನೇ ಕೋನ, ಎರಡನೇ ಕೋನ, ಮೂರನೇ ಕೋನ, ನಾಲ್ಕನೇ ಕೋನ, ಐದನೇ ಕೋನ ಇಸ್ ಈಕ್ವಲ್ ಟು 540. ಈಗ ಅಷ್ಟು ಬರ್ಕೋರು. ಮೊದಲನೇ ಕೋನ ಎಷ್ಟು 90 ಬಂದದ 90, ಎರಡನೇ 120, ಮೂರನೇದು 90, ನಾಲ್ಕನೇದು 110, ಐದನೇದು 180 ಮೈನಸ್ ಎಕ್ಸ್. 180 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 540. ಓಕೆ, ಇವಷ್ಟು ಕೂಡಿಸ್ರೆ ಎಷ್ಟಾಯ್ತು 590 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 540. ಈ 540 ಈ ಕಡೆ ತರ್ತೀನಿ, ಇದು ಈ ಕಡೆ ಹೋಗ್ತೀನಿ. ಮೈನಸ್ ಇದೆ ಅಂತ ಪ್ಲಸ್ ಆಯ್ತದ. ಓಕೆ, ಪ್ಲಸ್ ಆಯ್ತಾ. ಓಕೆ, 590 ಮೈನಸ್ 540. ಓಕೆ, 590 540 ಹೋದ್ರೆ ಎಷ್ಟು, ಎಕ್ಸ್ ಇಸ್ ಈಕ್ವಲ್ ಟು 50. ಅಂದ್ರೆ ಈ ಕೋನ ಬೆಲೆ ಎಷ್ಟು ಇರ್ತದ 50 ಇರ್ತದೆ. ಎಷ್ಟು 50 ಡಿಗ್ರಿ. ಇದೇನಪ್ಪ ಅಂದ್ರೆ ಈ ಚಿತ್ರದ ಲೆಕ್ಕ ಆಗಿತ್ತು. ಓಕೆ, ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಲೆಕ್ಕ ನೋಡ್ರಿ ಏನ್ ಕೊಟ್ಟನಪ್ಪ ಅಂದ್ರ, ಈ ಕೆಳಗೆ ನೀಡಿರುವ ಸಂಖ್ಯೆಯ ಬಾಹುಗಳನ್ನು ಹೊಂದಿರುವ ನಿಯಮಿತ ಬಹುಭುಜಗಳಲ್ಲಿ ಪ್ರತಿ ಹೊರಕೋನದ ಅಳತೆಯನ್ನ ಕಂಡುಹಿಡಿಯಿರಿ. ಅಂದ್ರ ಹೊರಕೋನ ಅಳತೆಯನ್ನ ಕಂಡುಹಿಡಬೇಕು. ಎಷ್ಟಪ್ಪ ಅಂದ್ರ ಬಾಹು 9 ಬಾಹುಗಳಿದ್ದಾಗ ಎಷ್ಟಿರ್ತಾವ ನೋಡ್ರಿ. ಓಕೆ, ನಮ್ಮ ಸೂತ್ರ ಏನಪ್ಪ, ಬಾಹು ಕಂಡುಹಿಡ್ಲಿಕ್ಕ 360 ಡಿವೈಡೆಡ್ ಬೈ ಎನ್, ಹೊರ ಕೋನಗಳ ಬಾಹು ಕಂಡುಹಿಡ್ಲಿಕ್ಕೆ. ಓಕೆ, ನೋಡ್ರಿ ಏನದಪ್ಪ ಅಂದ್ರ ಎಲ್ಲಾ ಹೊರ ಕೋನಗಳ ಮೊತ್ತ ಕಂಡುಹಿಡ್ಬೇಕಪ್ಪ ಅಂದ್ರ ಅದೆಷ್ಟು 360 ಆಗಿರ್ತದ. ಓಕೆ, 9x ಮೈನಸ್ 360. ಓಕೆ, ಇದು ಎಕ್ಸ್ ಇಲ್ಲಿ ಇರ್ತಾವ, 9 ತೆಳಗೆ ಹೋಯ್ತೀನಿ ಅಂತ ಡಿವೈಡೆಡ್ ಬೈ ಇರ್ತದ. 360 ಡಿವೈಡ್ ಬೈ 9, 9 ಒಂದ್ಲೆ 9 4 ಅಂದ್ರ ಎಕ್ಸ್ ಇಸ್ ಈಕ್ವಲ್ ಟು 40. ಓಕೆ, ಎರಡನೇ ಏನದ
15 ಬಾಹುಗಳು. ಓಕೆ, ಎಲ್ಲ ಹೊರ ಕೋನಗಳ ಮೊತ್ತ ಎಷ್ಟಪ್ಪ ಅಂದ್ರೆ 360. ಓಕೆ, 15 x = 360. ಓಕೆ, ಇದೇನು 15 ತಳೆ ಕಳಿಸ್ ಎಷ್ಟೈತೆ ಅವಾಗ 360/15. ಓಕೆ, ಕರ್ತ ಹೊಡಿಬೇಕು ಸೇಮ್. 15 ಒಂದ್ಲೆ 15, 15 ಒಂದ್ಲೆ 10, 15 ಎರಡ್ಲೆ 30, 12 36 ಉಳಿತು. ಆ ಕಡೆ 65. ಓಕೆ, 15 4 60, 11 19 13 14 14 60. ಓಕೆ, ರೈಟ್. ಎಷ್ಟು 24 ಡಿಗ್ರಿ. ಓಕೆ, ಇದರೆಷ್ಟು 40, ಇದ್ರದ್ದು 24. ಓಕೆ, ನೆಕ್ಸ್ಟ್ ಲೆಕ್ಕ ನೋಡ್ರಿ. ಒಂದು ನಿಯಮಿತ ಬಹುಭುಜದ ಪ್ರತಿ ಹೊರಕೋನದ ಅಳತೆ 24 ಡಿಗ್ರಿ ಇದ್ದಾಗ ಅದು ಹೊಂದಿರುವ ಬಾಹುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಓಕೆ, ಹೊರಕೋನ ಅಳತೆ ಕಂಡುಹಿಡಿಯುವ ಸೂತ್ರ 360 / n ಅಂದ್ರೆ ಕೊಟ್ಟಿರುವಂಥದ್ದು ಎಷ್ಟು 24 ಕೊಟ್ಟಿರ್ತಾನೆ. ಓಕೆ, 24 x = 360. ಓಕೆ, x = 360 / 24 ಆಯ್ತದ. ಕರ್ತ ಹೊಡ್ರಿ ಎಷ್ಟು ಐತಪ್ಪ 24, 15 ಎಷ್ಟಪ್ಪ 360. ಓಕೆ, x = 15 ಅಂದ್ರೆ 15 ಬಾಹುಗಳನ್ನ ನಾವು 24ರಿಂದ ರಚನೆ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರ 4ನೇದು, ಒಂದು ನಿಯಮಿತ ಬಹುಭುಜದ ಪ್ರತಿ ಒಳಕೋನದ ಅಳತೆ 365 ಡಿಗ್ರಿ ಇದ್ದಾಗ ಅದು ಹೊಂದಿರುವ ಬಾಹುಗಳ ಸಂಖ್ಯೆಯನ್ನ ಕಂಡುಹಿಡಿಯಿರಿ. ಓಕೆ, ಏನದಪ್ಪ ಅಂದ್ರ ಒಳಕೋನ ಕೇಳತ್ತಾನೆ ಈಗ. ಓಕೆ, ನಿಯಮಿತ ಬಹುಭುಜದ ಒಳಕೋನ ಮೊತ್ತ ಎಷ್ಟಪ್ಪ 365 ಕೊಟ್ಟಾನ. ಓಕೆ, ಹೊರಕೋನದ ಅಳತೆ ಎಷ್ಟು 360 ಮೈನಸ್ ಅಂದ್ರೆ ಕೊಟ್ಟಿರುವಂಥದ್ದು ಒಳಕೋನದು = ಎಷ್ಟು ಬಂತು 15 ಬಂತು. ಈಗ ಎಷ್ಟು ಬಂತು 15. ಇನ್ನು ಬಾಹುಗಳ ಸಂಖ್ಯೆ ಕಂಡುಹಿಡಿಯುವ ಸೂತ್ರ ಏನಪ್ಪ 360 / ಪ್ರತಿ ಹೊರಕೋನದ ಅಳತೆ. ಓಕೆ, n = 360 / 15 ಕಂಡುಹಿಡಿದು ಅದು 15. ಓಕೆ, ಕರ್ತೊಡಿಬೇಕು 15 ಒಂದ್ಲೆ 15 ಎರಡ್ಲೆ 15 4. ಓಕೆ, ಎಷ್ಟು 324 ಬಾಹುಗಳನ್ನು ನಾವು ರಚನೆ ಮಾಡಬಹುದು. ಓಕೆ, ನೆಕ್ಸ್ಟ್ ಲೆಕ್ಕ ನೋಡ್ರಿ. 5ನೇ ಲೆಕ್ಕ, ಪ್ರತಿ ಹೊರಕೋನದ ಅಳತೆ 22 ಡಿಗ್ರಿ ಇರುವಂತೆ ಒಂದು ನಿಯಮಿತ ಬಹುಭುಜವನ್ನು ಪಡೆಯಲು ಸಾಧ್ಯವೇ? ಇಲ್ಲದಿದ್ದರೆ ಅದು ಒಳಕೋನದ ಅಳತೆಯಾಗಿರುವ ನಿಯಮಿತ ಬಹುಭುಜವಾಗಲು ಸಾಧ್ಯವೇ ಏಕೆ ಅಂತ ಕಂಡುಹಿಡಿಯಬೇಕು. ಓಕೆ, ಹೊರಕೋನ ಅಳತೆ ಎಷ್ಟು 22 ಡಿಗ್ರಿ ಇದ್ದಾಗ ನಾವು ಎಷ್ಟು ಬಾಹುಗಳನ್ನು ರಚನೆ ಮಾಡಬಹುದು ಅಂತ ನೋಡ್ರಿ. ಓಕೆ, ಬಾಹುಗಳ ಸಂಖ್ಯೆ 360 / ಪ್ರತಿ ಹೊರಕೋನಗಳ ಸಂಖ್ಯೆ ಅಂದ್ರೆ ಅಳತೆ, ಇದು ಸೂತ್ರ ಇದು. ಓಕೆ, ಎಷ್ಟು 360 / 22 ಕರ್ತ ಹೊಡ್ರೆ ಎಷ್ಟು ಇರ್ತದ 16.36 ಬರ್ತದ. ಓಕೆ, ಏನು ಬರೀಬೇಕು ಗೊತ್ತ, ಈಗ ಬಾಹುಗಳ ಸಂಖ್ಯೆ ಪೂರ್ಣಾಂಕವಲ್ಲ, ಇದೊಂದು ಪೂರ್ಣಾಂಕ ಅಲ್ಲ. 16 ಎಂಬುದು ಪೂರ್ಣಾಂಕ ಅದೇನಿಲ್ಲ, ಪಾಯಿಂಟ್ನ ಬಂದ. ಅದಕ್ಕಾಗಿ ಏನಪ್ಪ ಅಂದ್ರೆ 22 ಡಿಗ್ರಿ ಹೊರಕೋನವಿರುವ ನಿಯಮಿತ ಬಹುಭುಜ ಇರಲು ಸಾಧ್ಯವೇ ಇಲ್ಲ. ಓಕೆ, ಒಳಕೋನ 22 ಡಿಗ್ರಿ ಇದ್ದ ನೋಡ್ರಿ. ಹೊರಕೋನ 380 ಮೈನಸ್ 22 ಎಷ್ಟು 158 ಡಿಗ್ರಿ. ನೆಕ್ಸ್ಟ್ ನೋಡ್ರಿ. ಓಕೆ, ಈಗ ಬಾಹುಗಳ ಸಂಖ್ಯೆ 360 / ಹೊರಕೋನಗಳ ಅಳತೆ. ಓಕೆ, ಎಷ್ಟು 360 / 158 ಕರ್ತ ಹೊಡೆದ್ರು 2.28. ಇದು ಕೂಡ ಒಂದು ಪೂರ್ಣಾಂಕ ಸಂಖ್ಯೆ ಅಲ್ಲ. ಬಾಹುಗಳ ಸಂಖ್ಯೆ ಪೂರ್ಣವಲ್ಲ. 22 ಡಿಗ್ರಿ ಒಳಕೋನವಿರುವ ನಿಯಮಿತ ಬಹುಭುಜ ಇರಲು ಸಾಧ್ಯವೇ ಇಲ್ಲ. ಯಾಕಂದ್ರೆ ಪೂರ್ಣಾಂಕದಾಗ ಹೊಂಟಿಲ್ಲ ಕರ್ತ ಹೊಡ್ತಾ. ಅದಕ್ಕಾಗಿ ಏನಪ್ಪ ನಿಯಮಿತ ಬಹುಭುಜ ಇರಲು ಸಾಧ್ಯ ಇಲ್ಲ. ನಿಮ್ಗೆ ವಿಡಿಯೋ ಹೇಗೆ ಅನಿಸುತ್ತ ಅಂತ ಕಮೆಂಟ್ ಮೂಲಕ ತಿಳಿಸ್ಬೇಕು. ಓಕೆ, ವಿಡಿಯೋ ಕೊನೆಯವ್ರು ನೋಡ್ರಿ. ಲಾಸ್ಟ್ ಲೆಕ್ಕ ಏನದಪ್ಪ ನೋಡ್ರಿ. ಓಕೆ, 2 ಲೆಕ್ಕ ಅವು. 6ನೇ ಲೆಕ್ಕದ ಎ ಮತ್ತು ಬಿ ಅವು. ಒಂದು ನಿಯಮಿತ ಬಹುಭುಜವು ಹೊಂದಬಹುದಾದ ಕನಿಷ್ಠ ಒಳಕೋನದ ಅಳತೆ ಎಷ್ಟು ಏಕೆ? 2ನೇ ಏನಪ್ಪ ಅಂದ್ರೆ ಒಂದು ನಿಯಮಿತ ಬಹುಭುಜವು ಹೊಂದಬೇಕಾದ ಗರಿಷ್ಠ ಹೊರಕೋನದ ಅಳತೆ. ಅದು ಒಳಕೋನ, ಇದು ಹೊರಕೋನ. ಓಕೆ, ನೋಡ್ರಿ ಮೊದಲೇದಕ್ಕೆ ಆನ್ಸರ್ ನೋಡ್ರಿ. ಏನದಪ್ಪ ಅಂದ್ರೆ ನಿಯಮಿತ ಬಹುಭುಜವು ಹೊಂದಬೇಕಾದ ಕನಿಷ್ಠ ಬಾಹುಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 3. ಓಕೆನಾ, ಅಂದ್ರೆ ತ್ರಿಭುಜ ಎಷ್ಟಿರ್ತಾವ 3 ಇರ್ತಾವಲ್ಲ. 3 ಬಾಹುಗಳನ್ನು ಹೊಂದಿರುವ ಬಹುಭುಜ ಅದೇ ಸಮಬಾಹು ತ್ರಿಭುಜ. ಓಕೆ, ಅಂದ್ರೆ ನಿಮ್ಗೆ ಗೊತ್ತದೆ 3 ಬಾಹುಗಳು ಏನಿರ್ತಾವೆ ತ್ರಿಭುಜದಾಗ. 3 ಬಾಹುಗಳು ಹೇಗಿರ್ತಾವ ಸಮ ಇರ್ತಾವ. ಓಕೆ, ದೇರ್ಫೋರ್ ಸಮಬಾಹು ತ್ರಿಭುಜದ ಪ್ರತಿ ಒಳಕೋನಗಳ ಅಳತೆ ಎಷ್ಟ 60 ಆಗಿರ್ತದೆ. ಎಷ್ಟಾಗಿರ್ತದೆ 60 60 66 12 13 18. ಒಟ್ಟು ಒಳಕೋನ ಮೊತ್ತ 180. ಓಕೆ, ನಿಯಮಿತ ಬಹುಭುಜವು ಹೊಂದಬೇಕಾದ ಕನಿಷ್ಠ ಒಳಕೋನ ಅಳತೆ ಎಷ್ಟಪ್ಪ ಅಂದ್ರೆ 60. ಓಕೆ, 2ನೇದಕ್ಕೆ ಆನ್ಸರ್ ನೋಡ್ರಿ. ಏನದ ಸಮಬಾಹು ತ್ರಿಭುಜದ ಒಳಕೋನಗಳ ಅಳತೆ ಎಷ್ಟಪ್ಪ ಅಂದ್ರೆ 360. ಆದ್ದರಿಂದ ಒಂದು ನಿಯಮಿತ ಬಹುಭುಜವು ಹೊಂದಬಹುದಾದ ಗರಿಷ್ಠ ಹೊರಕೋನಗಳ ಅಳತೆ ಎಷ್ಟಪ್ಪ 380 ಮೈನಸ್ 60 ಅಂದ್ರೆ ಒಟ್ಟು 180 ಏನಪ್ಪ ಅಂದ್ರೆ ಹೊರಕೋನ ಏನು
ಹೊಂದಿರ್ತದೆ. ಇಲ್ಲಿವರೆಗೂ ವಿಡಿಯೋ ಹೇಗೆ ಅನಿಸ್ತಂತ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ ವಿಡಿಯೋಗಳು ಬೇಕಾಗಿತ್ತಪ್ಪ ಅಂದ್ರೆ ನೆಕ್ಸ್ಟು ಪಾರ್ಟು ಆಲ್ರೆಡಿ ಮೊದಲನೇದು ಅಭ್ಯಾಸ ಮುಗಿಸೀನಿ, ಇದು ಎರಡನೇ ಅಭ್ಯಾಸ ಪಾರ್ಟ್ ಅಂದ್ರೆ ಪಾರ್ಟ್ 3 ಅಂತ ಕಮೆಂಟ್ ಮಾಡಿರಿ. ವಿಡಿಯೋ ಕೊನೆಯ ನೋಡಿದ್ದಕ್ಕೆ ಧನ್ಯವಾದಗಳು.